ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಅದಾನಿ ಅಂಬಾನಿ ತಮ್ಮಲ್ಲಿರುವಂತಹ ಕಪ್ಪು ಹಣವನ್ನು ಮೂಟೆಗಳಲ್ಲಿ ತುಂಬಿಕೊಂಡು ಟೆಂಪೋದಲ್ಲಿ ಹಾಕ್ಕೊಂಡು ಅದನ್ನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ತಲುಪಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಚುನಾವಣೆ ಪ್ರಕಟ ಆದ ದಿನದಿಂದ ಅಂಬಾನಿ ಅದಾನಿ ವಿರುದ್ಧ ಯಾವುದೇ ಬೈಗುಳವನ್ನು ಅಥವಾ ಟೀಕೆಗಳನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಮಾಡಿದರು. ಪ್ರಧಾನಿಗಳು ಮೊಟ್ಟ ಮೊದಲ ಬಾರಿಗೆ ಇಷ್ಟು ವರ್ಷದಿಂದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ಸಾಕಷ್ಟು ಜನ ಅದಾನಿ ಅಂಬಾನಿಯ ವಿಚಾರವಾಗಿ ಏನೆಲ್ಲ ಆರೋಪಗಳನ್ನು ಮಾಡಿದರೂ ಕೂಡ ತುಟಿ ಬಿಚ್ಚಿದಂತಹ ನರೇಂದ್ರ ಮೋದಿ ಅವರು 2 ಹಂತದ ಚುನಾವಣೆಗಳ ನಂತರ ತಮಗೆ ಹಿನ್ನಡೆಯಾಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ವಿಧಿ ಇಲ್ಲದೆ ತನ್ನ ಆಪ್ತ ಸ್ನೇಹಿತ ಅಂಬಾನಿ ಅದಾನಿಗಳನ್ನು ಕೂಡ ಬಲಿ ಕೊಡೋದಕ್ಕೆ ಸಿದ್ಧರಾಗಿ ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಆದರೆ ಈಗ ಆ ಹೇಳಿಕೆ ಉಲ್ಟಾ ಆಗಿ ಅವರಿಗೆ ಚುಚ್ಚುವಂತಹ ಸನ್ನಿವೇಶ ಎದುರಾಗಿದೆ. ಅದಾನಿ ವಿಚಾರದಲ್ಲಿ ಕಲ್ಲಿದ್ದಲು ಹಗರಣವೊಂದು ದೊಡ್ಡ ಮಟ್ಟದಲ್ಲಿ ಹೊರಗೆ ಬಂದಿದೆ. ಆ ಮೂಲಕ ಈ ಅದಾನಿ ಅಂಬಾನಿ ತಮ್ಮಲ್ಲಿರುವಂತಹ ಕಪ್ಪು ಹಣವನ್ನು ಮೂಟೆಗಳಲ್ಲಿ ತುಂಬಿಸಿ ಟೆಂಪೋದಲ್ಲಿ ಹಾಕ್ಕೊಂಡು ತಲುಪಿಸಿದ್ದು ಕಾಂಗ್ರೆಸ್ಗೋ ವಿರೋಧ ಪಕ್ಷಕ್ಕೋ ಅಲ್ಲ, ಆದರೆ ಅದು BJPಗೆ ಅಥವಾ ನರೇಂದ್ರ ಮೋದಿಗೆ ಇರಬೇಕು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ವಿವರಗಳು. ಒಂದು ದೊಡ್ಡ ಹಗರಣ, 12,000 ಕೋಟಿ ರೂಪಾಯಿಗಳನ್ನು ಒಳಗೊಂಡಂತಹ ಹಗರಣ ಒಂದು ಕಲ್ಲಿದ್ದಲು ಹಗರಣದ ರೂಪದಲ್ಲಿ ಅದಾನಿ ವಿಚಾರವಾಗಿ ಹೊರಗೆ ಬಂದಿದೆ. ಈ ಹಗರಣವನ್ನು ಹೊರಗಿಟ್ಟಿರುವಂಥದ್ದು ಭಾರತದ ಮಾಧ್ಯಮಗಳಲ್ಲ, ಅಥವಾ ಭಾರತದ ಯಾವುದೇ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಗೋಧಿ ಮಾಧ್ಯಮಗಳಲ್ಲ, ಆದರೆ ಫೈನಾನ್ಷಿಯಲ್ ಟೈಮ್ಸ್ ಅನ್ನುವಂತಹ ಪತ್ರಿಕೆ, ಅದು ಭಾರತದಿಂದ ಕೂಡ ಪ್ರಕಟ ಆಗುತ್ತೆ. ಜಗತ್ತಿನ ಎಲ್ಲ ಪ್ರಮುಖ ದೇಶಗಳ ಪ್ರಮುಖ ನಗರಗಳ ಎಲ್ಲ ಆವೃತ್ತಿಗಳು ಸಹ ಅದು ಪ್ರತಿದಿನ ಪ್ರಕಟ ಮಾಡುತ್ತೆ. ಜಗತ್ತಿನ ಸುಮಾರು 24 ಪ್ರಮುಖವಾದಂತಹ ನಗರಗಳಿಂದ ಇದು ಪ್ರಕಟ ಆಗುತ್ತೆ. ಅದರಲ್ಲಿ ಭಾರತದಿಂದಲೂ ಕೂಡ ದೆಹಲಿ ಮತ್ತು ಮುಂಬೈನಿಂದ ಇದು ಪ್ರಕಟ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇಡೀ ದೇಶದಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಗೋಧಿ ಮಾಧ್ಯಮ ಆಗಿ ಪರಿವರ್ತನೆ ಆಗಿ ಮೋದಿ ಜಪದಲ್ಲಿ ಮುಳುಗಿರಬೇಕಾದ್ರೆ ಒಂದು ಚಾನಲ್ ಮಾತ್ರ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಒಡ್ಡುತ್ತಾ ಇತ್ತು. ಅದು NDTV. NDTVಯನ್ನು ಹೇಗಾದರೂ ಮಾಡಿ ಕಬಳಿಸಬೇಕು ಅಂತ ಅಡ್ಡದಾರಿ ಹಿಡಿದಂತಹ ಅದಾನಿ ಮೋದಿಗೋಸ್ಕರ ಏನೆಲ್ಲ ಒಂದು ಷಡ್ಯಂತ್ರವನ್ನು ಹೂಡಿ ಯಾವುದೋ ಒಂದು ದಾರಿಯಲ್ಲಿ ಪ್ರಣವ್ ರಾಯಿಂದ ಆ NDTVಯನ್ನು ಕಸಿಯುವಲ್ಲಿ ಸಫಲ ಆಗ್ತಾರೆ. NDTV ಅದಾನಿ ತೆಕ್ಕೆಗೆ ಬರುತ್ತೆ. ಅದಾನಿ ತೆಕ್ಕೆಗೆ NDTV ಬಂದಾಗ ಅದಾನಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಈ ಹೊತ್ತಿಗೆ ಒಂದು ರೀತಿಯಾದಂತಹ ಏನಂತಾರೆ ಕರ್ಮ ಸ್ಟ್ರೈಕ್ಸ್ ಬ್ಯಾಕ್ ಅನ್ನುವ ರೀತಿಯಲ್ಲಿದೆ. ಅದು ಅವತ್ತು NDTV ಕುರಿತಾಗಿ ಅದಾನಿ ಹೇಳಿದ್ದೇನು ಗೊತ್ತಾ? NDTVಯನ್ನು ನಾನು ಫೈನಾನ್ಷಿಯಲ್ ಟೈಮ್ಸ್ ರೀತಿಯಲ್ಲಿ ಮಾಡ್ತೀನಿ, ಆ ಮಟ್ಟಕ್ಕೆ ಬೆಳೆಸ್ತೀನಿ, ಆ ಕ್ವಾಲಿಟಿಯನ್ನು ಕೊಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಅದಾನಿ ಹೇಳಿದರು. ಅದೇ ಫೈನಾನ್ಷಿಯಲ್ ಟೈಮ್ಸ್ ಇವತ್ತು ಅದಾನಿ ಮಾಡಿರಬಹುದಾದಂತಹ ಈ ದೊಡ್ಡ ಹಗರಣವನ್ನು ಹೊರಗಿಟ್ಟಿದೆ. ಅದು 1 ವರ್ಷದಿಂದಲೂ ಕೂಡ ಅದಾನಿಯ ಎಲ್ಲ ಚಟುವಟಿಕೆಗಳನ್ನು ಕೂಡ ವರದಿ ಮಾಡ್ತಾನೆ ಹೋಯಿತು. ಅದಾನಿ ಮತ್ತು ಅದಾನಿಗೆ ಸಂಬಂಧಪಟ್ಟಂತಹ ಕಂಪನಿಗಳು ನಡೆಸ್ತಾ ಇದ್ದಂತಹ ಏನೆಲ್ಲ ಅವ್ಯವಹಾರಗಳು ಇರಬಹುದೋ ಅವೆಲ್ಲವನ್ನು ಕೂಡ ವರದಿ ಮಾಡ್ತಾನೆ ಇತ್ತು. ಸುಮಾರು 1 ವರ್ಷದ ಅಂತರದಲ್ಲಿ ಅದು ಸುಮಾರು 25 ಸುದ್ದಿಗಳನ್ನು ಅದಾನಿಯ ಅಕ್ರಮಗಳ ವಿಚಾರವಾಗಿ ಪ್ರಕಟ ಮಾಡ್ತಾನೆ ಹೋಯಿತು. ಆದರೆ ಈಗ ಅತಿ ದೊಡ್ಡ ಬಾಂಬನ್ನು ಹಾಕುವಂಥದ್ರಲ್ಲಿ ಫೈನಾನ್ಷಿಯಲ್ ಟೈಮ್ಸ್ ಮುಂದಾಗಿದೆ. ಅದರ ಪ್ರಕಾರ ಅದು ಏನು ಹೇಳುತ್ತೆ ಈ ಫೈನಾನ್ಷಿಯಲ್ ಟೈಮ್ಸ್ ಅನ್ನೋದನ್ನು ನಾವು ನೋಡೋದಾದರೆ, ಅದರ ಹಿನ್ನೆಲೆ ಏನು ಅಂತಂದರೆ, ಭಾರತ ಸರ್ಕಾರ ತಮಿಳುನಾಡಿನಲ್ಲಿ ಇರುವಂತಹ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಕಲ್ಲಿದ್ದಲು ಪೂರೈಕೆ ಮಾಡುವಂತಹ ಕಾಂಟ್ರಾಕ್ಟನ್ನು ಟೆಂಡರನ್ನು ಅದಾನಿಗೆ ಕೊಟ್ಟಿದೆ, ಅದಾನಿ ಗ್ರೂಪ್ಗೆ ಕೊಟ್ಟಿದೆ. ಅದಾನಿ ಗ್ರೂಪ್ ಕಲ್ಲಿದ್ದಲನ್ನು ಇದಕ್ಕಾಗಿ ಎಲ್ಲಿಂದ ಶೇಖರಣೆ ಮಾಡ್ತಾರೆ ಅಂದರೆ, ಇಂಡೋನೇಷ್ಯಾದಿಂದ ಶೇಖರಣೆ ಮಾಡಿ ಸಿಂಗಪೂರ್ಗೆ ತಂದು ಸಿಂಗಪೂರ್ದಿಂದ ತಮಿಳುನಾಡಿಗೆ ಬರುತ್ತೆ. ಅಲ್ಲಿ ಅದು ವಿದ್ಯುತ್ ತಯಾರಿಕಾ ಕಂಪನಿಗಳಲ್ಲಿ ಅದು ಬಳಕೆಯಾಗುತ್ತೆ. ಇದಕ್ಕೆ ಅದಾನಿ ಕಂಪನಿ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿತ್ತು. ಆ ಒಂದು ಕಾಂಟ್ರಾಕ್ಟಲ್ಲಿ ಇದ್ದಂತಹ ಬಹು ಮುಖ್ಯವಾದಂತಹ ಅಂಶ ಅಂದರೆ, ನಂಬರ್ 1 ಗ್ರೇಡ್ ಕಲ್ಲಿದ್ದಲನ್ನು ಮಾತ್ರ ಅದಾನಿ ಈ ಕಂಪನಿಗಳಿಗೆ, ಈ ವಿದ್ಯುತ್ ಉತ್ಪಾದನಾ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಪೂರೈಕೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ಬೆಲೆ ನಿಗದಿ ಮಾಡಲಾಗಿತ್ತು ಕೂಡ. ಆದರೆ ಅದಾನಿ ಏನು ಆಟ ಆಡ್ತಾರೆ ಅಂದರೆ, ಇಂಡೋನೇಷ್ಯಾದಲ್ಲಿ 3rd ಗ್ರೇಡ್ ಕಲ್ಲಿದ್ದಲನ್ನು ಪರ್ಚೇಸ್ ಮಾಡ್ತಾರೆ.
$28 ಒಂದು ಟನ್ ಬೆಲೆಯಲ್ಲಿ, ಒಂದು ಟನ್ $28 ಬೆಲೆಯಲ್ಲಿ ಕಳಪೆ ಗುಣಮಟ್ಟದ 3ನೇ ದರ್ಜೆಯ ಕಲ್ಲಿದ್ದಲನ್ನು ಪರ್ಚೇಸ್ ಮಾಡಿ ಅಲ್ಲಿಂದ ಅದು ಸಿಂಗಪೂರ್ಗೆ ಬರುತ್ತೆ. ಸಿಂಗಪೂರ್ಗೆ ಬರೋಷ್ಟೊತ್ತಿಗೆ ಅದು $33.75 ಆಗಿ ಅದು ಬೆಲೆ ನಿಗದಿಯಾಗುತ್ತೆ. ಸಿಂಗಪೂರಿಂದ $33.75ಗೆ ಅದನ್ನು ಪಿಕ್ ಮಾಡಿಕೊಂಡಂತಹ ಅದಾನಿ ಅದು ನೇರವಾಗಿ ತಮಿಳ್ನಾಡಿಗೆ ತಲುಪಿಸ್ತಾರೆ. ಸೊ ತಮಿಳ್ನಾಡಿಗೆ ತಲುಪಿಸಿದಾಗ $33.75ಗೆ ಸಿಂಗಪೂರಿಂದ ಹೊರಟಂಥದ್ದು 3rd ಗ್ರೇಡ್ ಕಳಪೆ ಗುಣಮಟ್ಟದ ಕಲ್ಲಿದ್ದಲು ತಮಿಳುನಾಡಿನ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ತಲುಪುವ ಹೊತ್ತಿಗೆ ಅದು ಬೆಲೆ ಎಷ್ಟಾಗಿರುತ್ತೆ ಗೊತ್ತಾ? $92ಗೆ ಇಲ್ಲಿ ಸರ್ಕಾರಕ್ಕೆ ಮಾರಾಟವಾಗಿರುತ್ತೆ. ಅದು ಗ್ರೇಡ್ 1 ಅತ್ಯುತ್ತಮ ಗುಣಮಟ್ಟದ ಕಲ್ಲಿದ್ದಲು ಅನ್ನುವಂತಹ ಕ್ವಾಲಿಟಿಯ ಮುದ್ರೆಯ ಜೊತೆಯಲ್ಲಿ ಇಲ್ಲಿ ಭಾರತದಲ್ಲಿ ತಮಿಳುನಾಡಿನ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಸಪ್ಲೈ ಆಗುತ್ತೆ. ಆಗ 2016ರ ವಿಚಾರ ಇದು. 2016ರಲ್ಲಿ AIDMK ಸರ್ಕಾರ ಅಲ್ಲಿ ಆಡಳಿತದಲ್ಲಿರುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು. ಆ ನಂತರ ಬಹಳ ಕಾಲ AIDMK ಮತ್ತು BJPಯ ಒಂದು ಮೈತ್ರಿ ಕೂಡ ಇತ್ತು ಅನ್ನೋದು ಕೂಡ ಇಲ್ಲಿ ನಾವು ಗಮನವಿಟ್ಟು ಅದನ್ನು ಗಮನಿಸಬೇಕಾಗತ್ತೆ. ಸೊ ಹೀಗೆ 22 ಕನ್ಸೈನ್ಮೆಂಟ್ಸ್ 22 ಬಾರಿ ಸಪ್ಲೈ ಆಗಿದೆ. 22 ಬಾರಿಯಲ್ಲಿ 1.5 ಮಿಲಿಯನ್ ಟನ್ ಕಳಪೆ ಗುಣಮಟ್ಟದ 3ನೇ ದರ್ಜೆಯ ಕಲ್ಲಿದ್ದಲು, ಫಸ್ಟ್ ಗ್ರೇಡ್ ಮೊದಲ ದರ್ಜೆಯ ಕಲ್ಲಿದ್ದಲು ಅಂತ ಪಟ್ಟಿಯನ್ನು ಹಾಕ್ಕೊಂಡು ಹೆಸರನ್ನು ಹಾಕ್ಕೊಂಡು ತಮಿಳುನಾಡಿನ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಸಪ್ಲೈ ಆಗುತ್ತೆ. 1.5 ಮಿಲಿಯನ್ ಟನ್, 22 ಕನ್ಸೈನ್ಮೆಂಟ್ಗಳು, 22 ಬಾರಿ ಅದು ಸಪ್ಲೈ ಆಗುತ್ತೆ. ಸೊ ಅಲ್ಲಿಗೆ $33.75ಗೆ ಸಿಂಗಪೂರಿಂದ ಹೊರಟಂಥದ್ದು ಇಲ್ಲಿಗೆ ಬರುವಷ್ಟೊತ್ತಿಗೆ 3rd ಗ್ರೇಡ್ ಕ್ವಾಲಿಟಿಯಿಂದ ಫಸ್ಟ್ ಗ್ರೇಡ್ ಕ್ವಾಲಿಟಿ ಆಗುತ್ತೆ ಮತ್ತು $92ಗೆ ಪರಿವರ್ತನೆ ಆಗುತ್ತೆ. ಅಂದರೆ ಅದಾನಿಗೆ ಒಂದು ಟನ್ ಮೇಲೆ 3 ಪಟ್ಟು ಹೆಚ್ಚಿನ ದರ ತಮಿಳುನಾಡಿನ ಈ ವಿದ್ಯುತ್ ಉತ್ಪಾದನಾ ಕಂಪನಿಗಳು ಸರ್ಕಾರದ ಹಣಕ್ಕೆ ಸಿಗ್ತಾ ಇರುತ್ತೆ. ಅದೆಲ್ಲವಕ್ಕೂ ಕೂಡ ಬೆಲೆ ತೆತ್ತವ್ರು ಯಾರು? ಕರೆಂಟ್ ಬಿಲ್ ಕಟ್ತೀವಲ್ಲ ನಾವು, ನಮ್ಮ ದೇಶದ ಜನ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ಜನ. ಇಲ್ಲಿ ಅದು ಉತ್ಪತ್ತಿಯಾಗಿ ಜನರಿಗೆ ಅದು ವಿದ್ಯುತ್ ರೂಪದಲ್ಲಿ ಹೋಗುತ್ತೆ, ವಿದ್ಯುತ್ ಬಿಲ್ ಆಗುತ್ತೆ. ಆ ಬಿಲ್ಲಿನ ಹಣದಿಂದಲೇ ಅದಾನಿಗೆ ಪೇಮೆಂಟ್ ಆಗೋದಲ್ವಾ. ಹಾಗಾಗಿ ಅದಾನಿಗೆ 3 ಪಟ್ಟು ಲಾಭವನ್ನು ಅದು ಮಾಡಿಕೊಡುತ್ತೆ. ಅದು ಸುಮಾರು 12,000 ಕೋಟಿಗೂ ಅಧಿಕ ಅನ್ನುವಂತಹದ್ದು ರಾಹುಲ್ ಗಾಂಧಿ 1 ವರ್ಷದ ಹಿಂದೆ ಇದೇ ಫೈನಾನ್ಷಿಯಲ್ ಟೈಮ್ನಲ್ಲಿ ಬಂದಂತಹ ಸಣ್ಣ ಸುದ್ದಿಯ ತುಣುಕನ್ನು ಇಟ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರೋಪ ಮಾಡಿದರು. ಅದು ಈಗ ದೊಡ್ಡ ಮಟ್ಟದಲ್ಲಿ ಎಲ್ಲ ವಿವರಗಳ ಜೊತೆಯಲ್ಲಿ ಹಗರಣದ ರೂಪದಲ್ಲಿ ಹೊರಗೆ ಬಂದಿದೆ. ಕಲ್ಲಿದ್ದಲು ಹಗರಣ ಅಂತ ಈಗ ಅದನ್ನು ನಾವು ಕರೆಯಬಹುದಾಗಿದೆ. ಸೊ ಇದು ಆರಂಭ ಆಗಿದ್ದು 2014ರಿಂದಲೇ ಆರಂಭ ಆಯಿತು. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಅದೇ ವರ್ಷದಿಂದಲೇ ಎಲ್ಲವೂ ಕೂಡ ಅದಾನಿಗೆ ಈ ಕಾಂಟ್ರಾಕ್ಟ್ಗಳೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗೋಕ್ಕೆ ಆರಂಭ ಆಗಿದ್ದು. ಒಂದು ಬಂದರುಗಳು, ವಿಮಾನ ನಿಲ್ದಾಣಗಳು ಮತ್ತು ಕಲ್ಲಿದ್ದಲು ಎಲ್ಲ ಕಾಂಟ್ರಾಕ್ಟ್ಗಳು ಆಲ್ಮೋಸ್ಟ್ ಆಲ್ ಅದಾನಿಗೆ ಹೋಗ್ತಾ ಇದ್ದದನ್ನು ನಾವೆಲ್ಲರೂ ಕೂಡ ನೆನಪಿಸ್ಕೋಬೋದು, ಎಲ್ರಿಗೂ ಗೊತ್ತಿದೆ ಕೂಡ. ಸೊ ಇಲ್ಲಿ 2 ವಿಚಾರ ಆಗುತ್ತೆ. ಒಂದು, ಜನರ ದುಡ್ಡನ್ನು ಲೂಟಿ ಮಾಡಿರುವಂತಹದ್ದು. ಇನ್ನೊಂದು, ಪರಿಸರಕ್ಕೆ ದೊಡ್ಡ ಮಟ್ಟದ ಹಾನಿ ಮಾಡಿರುವಂತಹದ್ದು. ಯಾಕೆ ಆ ಕಾಂಟ್ರಾಕ್ಟ್ನಲ್ಲಿ ನಿಬಂಧನೆ ಇತ್ತು? ಕೇವಲ ಫಸ್ಟ್ ಗ್ರೇಡ್ ಕಲ್ಲಿದ್ದಲನ್ನು ಮಾತ್ರ ಕೊಡಬೇಕು ಈ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಅಂತಂದರೆ, ಪರಿಸರಕ್ಕೆ ಅದನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡಬೇಕಾದರೆ ಬರುವಂತಹ ಹೊಗೆಯ ಮೂಲಕ ಪರಿಸರಕ್ಕೆ ಆಗುವಂತಹ ಹಾನಿಯನ್ನು ತಡೆಗಟ್ಟೋದಕ್ಕೆ, ಪರಿಸರದಲ್ಲಿ ಆಗುವಂತಹ ಮಾಲಿನ್ಯವನ್ನು ಹತೋಟಿಯಲ್ಲಿರೋದಕ್ಕೆ. ಆದರೆ ಅದಾನಿ 3ನೇ ದರ್ಜೆಯ ಕಳಪೆ ಗುಣಮಟ್ಟದ ಕಲ್ಲಿದ್ದಲು ಪೂರೈಕೆ ಮಾಡೋದ್ರ ಮೂಲಕ ಈ ಒಂದು ವಿದ್ಯುತ್ ಕಂಪನಿಗಳು ಆ ಕಲ್ಲಿದ್ದಲನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡುವಂತಹ ಪ್ರೋಸೆಸ್ನಲ್ಲಿ ದೊಡ್ಡ ಮಟ್ಟದ ಪರಿಸರ ಮಾಲಿನ್ಯ ಕೂಡ ಆಗಿರುತ್ತೆ. ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಪ್ರತಿ ವರ್ಷ ಪರಿಸರ ಮಾಲಿನ್ಯದ ಕಾರಣಕ್ಕೆ 20 ಲಕ್ಷ ಜನ ಜೀವ ಕಳ್ಕೊಳ್ತಾರೆ. ಮತ್ತು ಜಗತ್ತಿನಲ್ಲಿಯೇ, ಇಡೀ ಜಗತ್ತಿನಲ್ಲಿ ಪರಿಸರ ಮಾಲಿನ್ಯದ ಕಾರಣಕ್ಕೆ ಅತಿ ಹೆಚ್ಚು ಹಾನಿಯಾಗುವಂತಹ ದೇಶ
ಭಾರತ ನಂಬರ್ 1 ಸ್ಪಾಟಲ್ಲಿದೆ. ಚೈನಾ ಕೂಡ ನಂಬರ್ 2 ಸ್ಪಾಟಲ್ಲಿದೆ. ಭಾರತದಲ್ಲಿ ಅದು ನಂಬರ್ 1 ಸ್ಪಾಟ್. 20 ಲಕ್ಷ ಜನ ಪ್ರತಿ ವರ್ಷ ಜೀವ ಕಳ್ಕೊಳ್ತಾರೆ. ಸೊ ಅದಕ್ಕೆ ಇಂತಹ ಒಂದು ಅಕ್ರಮಗಳು, ಹಗರಣಗಳು ಕೂಡ ಬಹು ಮುಖ್ಯ ಪಾತ್ರ ವಹಿಸ್ತವೆ. ಅದರಲ್ಲೂ ವಿಶೇಷವಾಗಿ ಕಲ್ಲಿದ್ದಲನ್ನು ವಿದ್ಯುತ್ತಾಗಿ ಪರಿವರ್ತಿಸುವಾಗ ಬಹಳಷ್ಟು ಒಂದು ನಿಸರ್ಗಕ್ಕೆ ಅಥವಾ ಪರಿಸರಕ್ಕೆ ಮಾಲಿನ್ಯದ ಅಪಾಯ ಇರುತ್ತೆ. ಹಾಗಾಗಿಯೇ ಮೊದಲನೇ ದರ್ಜೆಯ ಕಲ್ಲಿದ್ದಲನ್ನು ಮಾತ್ರ ಬಳಕೆ ಮಾಡಬೇಕು ಅನ್ನುವಂತಹ ನಿಯಮವನ್ನು ಇಟ್ಟಿದ್ದು. ಆದರೆ ಮೋದಿ ಅವರ ಆಪ್ತ ಗೆಳೆಯ, ಕುಚುಕು ಗೆಳೆಯ ಅದಾನಿ ಇಂಡೋನೇಷ್ಯಾದಿಂದ $28 ತೆಗೆದುಕೊಂಡು ಸಿಂಗಾಪುರ್ಗೆ ಬಂದು ಅಲ್ಲಿಗೆ ಬರೋಷ್ಟೊತ್ತಿಗೆ ಅದು $33.75 ಆಗುತ್ತೆ. ಅಲ್ಲಿಂದ ಭಾರತಕ್ಕೆ ಬರೋಷ್ಟೊತ್ತಿಗೆ ಅದು $92, 3 ಪಟ್ಟು ಬೆಲೆಗೆ ಕನಿಷ್ಠ ಗುಣಮಟ್ಟದ 3rd ಗ್ರೇಡ್ ಕಲ್ಲಿದ್ದಲನ್ನು ಪೂರೈಕೆ ಮಾಡುವ ಮೂಲಕ ಇಡೀ ವಾತಾವರಣ, ತಮಿಳುನಾಡಿನ ಆ ಭಾಗಗಳು, ಯಾವೆಲ್ಲ ಭಾಗಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ಅದನ್ನು ಬಳಸಲಾಗಿತ್ತೋ ಅಲ್ಲೆಲ್ಲವೂ ಕೂಡ ಪರಿಸರ ಮಾಲಿನ್ಯಕ್ಕೆ ಅದು ದೊಡ್ಡ ಹಾನಿಯನ್ನು ಮಾಡಿದೆ. ಸೊ ಆರ್ಥಿಕವಾಗಿ ದೇಶಕ್ಕೆ ಪೆಟ್ಟು ಕೊಟ್ಟಿದೆ, ಜೊತೆಗೆ ಪರಿಸರ ಮಾಲಿನ್ಯವನ್ನು ಕೂಡ ಇದು ದೊಡ್ಡ ಮಟ್ಟದಲ್ಲಿ ಮಾಡಿದೆ ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹದ್ದು. ಇನ್ನು ಈ ವಿಚಾರವಾಗಿ ವಿರೋಧ ಪಕ್ಷಗಳು ಈ ವರದಿ, ಫೈನಾನ್ಷಿಯಲ್ ಟೈಮ್ಸ್ನಲ್ಲಿ ವರದಿ ಬಂದ ತಕ್ಷಣವೇ ದೊಡ್ಡ ಅಟ್ಯಾಕನ್ನು ಆರಂಭಿಸಿದೆ. ಪೋಸ್ಟರ್ಗಳನ್ನು ಮತ್ತು ಟ್ವೀಟ್ಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಲಾಪತ್ತರ್ ಅನ್ನುವಂತಹ ಅದಾನಿ ಫೋಟೋ ಹಾಕಿ ಕಾಲಾಪತ್ತರ್ ಅನ್ನುವಂತಹ ಪೋಸ್ಟರ್ಸ್ ಮಾಡಿ ಎಲ್ಲ ಕಡೆ ಹಂಚುವಂತಹ ಪ್ರಯತ್ನ ಮಾಡ್ತಿದೆ. ಪ್ಲಸ್ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಇಂಡಿಯಾ ಒಕ್ಕೂಟದ ಸರ್ಕಾರ ಬಂದ ತಕ್ಷಣವೇ ಈ ಹಗರಣದ ಸಮಗ್ರ ತನಿಖೆ ಆಗುತ್ತೆ. ಆ ತನಿಖೆಯ ಮೂಲಕ ಇಲ್ಲಿ ದೇಶದ ಜನರ ಹಣ ಏನು ಲೂಟಿಯಾಗಿದೆ ಅದರ 1 ರೂಪಾಯಿಯನ್ನು ಕೂಡ ನಾವು ರಿಕವರ್ ಮಾಡ್ತೀವಿ ಅನ್ನುವಂಥದ್ದು. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗೂ ಕೂಡ ನಾವು ನೋಡ್ಬೋದು. ಆದರೆ ಅದಾನಿ ಮತ್ತು ಮೋದಿಗೆ ಎಚ್ಚರಿಕೆಯಾಗಿಯೂ ಕೂಡ ನಾವು ನೋಡ್ಬೋದು. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಯಾವ ಮಟ್ಟದ ಹಗರಣಗಳು ನಡೀತವೆ ಅನ್ನುವಂಥದ್ದು ಕೂಡ ನಾವು ನೋಡಿದ್ದೀವಿ. ನಮಗದು ಕೂಡ ಗೊತ್ತಿದೆ. ಮತ್ತು ಕಾಂಗ್ರೆಸ್ ಈ ರೀತಿಯಾಗಿ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಯಾವ ಮಟ್ಟಕ್ಕೆ, ಎಷ್ಟು ಸೀರಿಯಸ್ನೆಸ್ಸಲ್ಲಿ ಆ ಒಂದು ಹಗರಣವನ್ನು ತೆಗೆದುಕೊಂಡು ಹೋಗುತ್ತೆ, ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಕರ್ನಾಟಕದಲ್ಲಿ ಈಗ ನೋಡ್ತಾ ಇದ್ದೀವಿ, ದಕ್ಷಿಣ ಕನ್ನಡದಲ್ಲಿ ಕೋಮು ವಿಷ ಬಿತ್ತುವವರನ್ನು ನಾವು ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಇವತ್ತು ಹರೀಶ್ ಪೂಂಜಾ ಅಂತಹ ಶಾಸಕ ಗೂಂಡಾಗಿರಿ ಮೆರೆದರೂ ಕೂಡ, ಪೊಲೀಸರಿಗೆ ಜೀವ ಬೆದರಿಕೆ ಹಾಕಿದರೂ ಕೂಡ 1 ನಿಮಿಷ ಬಂಧಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕತ್ತು ದಮ್ಮು ಇಲ್ಲ. ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು ಅಧಿಕಾರಕ್ಕೆ ಬಂದರೆ ಸಂಪೂರ್ಣ ತನಿಖೆ ಮಾಡ್ತೀವಿ, ಅದಾನಿಯ ವಿಚಾರದಲ್ಲಿ ಈ ಕಲ್ಲಿದ್ದಲು ಹಗರಣವನ್ನು ಬಿಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ನಾವು ಪಿಂಚ್ ಆಫ್ ಸಾಲ್ಟಲ್ಲೇ ತೆಗೆದುಕೊಳ್ಳಬೇಕಾದ್ರೆ, ಅಪ್ಪಿತಪ್ಪಿ ಒಂದು ಮಿರಾಕಲ್ ನಡೆದು ತನಿಖೆ ಆದರೆ ತುಂಬ ಸಂತೋಷ. ಆದರೆ ಆ ಥರ ಹೇಳಿಕೆಗಳು ಮಾತ್ರ ಕಾಂಗ್ರೆಸ್ಸಿಂದ ಬರ್ತಾ ಇದೆ. ಚುನಾವಣೆ ಇನ್ನೂ 2 ಹಂತದ ಚುನಾವಣೆಗಳು ಉಳಿದಿರಬೇಕಾದ್ರೆ ಇಂಥ ಒಂದು ಹಗರಣ ಹೊರಗೆ ಬಂದಿರುವಂತಹದ್ದು. ಈಗಾಗಲೇ ಒಂದಷ್ಟು ಸೀಟುಗಳನ್ನು ಕಳೆದ ಬಾರಿಗೆ ಹೋಲಿಸಿದರೆ ಗೋಧಿ ಮಾಧ್ಯಮ ಏನೇ ಹೇಳಿದ್ರು ಕೂಡ ನರೇಂದ್ರ ಮೋದಿ ಮತ್ತು BJP ಸಾಕಷ್ಟು ಸೀಟುಗಳನ್ನು ಕಳ್ಕೊಳ್ತಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದರೆ. ಆದರೆ ಈಗ ಉಳಿದಿರುವಂತಹ 2 ಹಂತದ ಮತದಾನಗಳಲ್ಲಿ ಏನು ಈ ಕಲ್ಲಿದ್ದಲು ಹಗರಣ ಇದೆ, ಇದು ಸದ್ದು ಮಾಡಲಿದೆ. ಇದು ಕೂಡ ಚುನಾವಣೆಯ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುವ ರೀತಿಯಲ್ಲಿ ಪ್ರತಿಪಕ್ಷಗಳು ಇದನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿರೋದಂತೂ ನಿಜ. ಆದರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಮೋದಿ ಹೇಳಿದಂತಹ ಒಂದು ಮಾತು ಮಾತ್ರ ಸತ್ಯ ಆಗೋಯ್ತು. ಇಲ್ಲಿಯವರೆಗೆ ಅವರು ಹೇಳಿದ್ದೆಲ್ಲವೂ ಕೂಡ ಆಲ್ಮೋಸ್ಟ್ ಸುಳ್ಳು ಅಂತಲೇ ಪ್ರೂವ್ ಆಗ್ತಾ ಹೋಗ್ತಿದ್ರು ಕೂಡ ಇದೊಂದು ಮಾತು ಸತ್ಯ ಆಯಿತು. ಮೂಟೆಗಳಲ್ಲಿ ತುಂಬಿಸಿಕೊಂಡು ಕಪ್ಪು ಹಣವನ್ನು ಟೆಂಪೋದಲ್ಲಿ ಹಾಕ್ಕೊಂಡು ರಾಜಕೀಯ ಪಕ್ಷಕ್ಕೆ ತಲುಪಿಸಿದ್ದಾರೆ. ಆದರೆ ಆ ಅಡ್ರೆಸ್ ಏನಿದೆಯಲ್ಲ ಅದು ಮಿಸ್ ಆಗಿ ಇವರದೇ ಪಕ್ಷದ ಅಡ್ರೆಸ್ ಆಗಿರುವಂತಹ ಸಾಧ್ಯತೆಗಳೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.